ನಮಸ್ಕಾರ. ವೇದಿಕೆಯ ಮೇಲಿರುವಂತಹ ಹಿರಿಯರಾದಂತಹ ಸಚಿವರಾದಂತಹ ಪಾಟೀಲ್ ಸರ್ ಅವರಿಗೆ ನನ್ನ ನಮನಗಳು. ಹಾಗೆ ಬರ್ಗೂರ್ ಸರ್ ಅವರು ಮತ್ತು ನಮ್ಮ ಬಾಬು ಸರ್ ಅವರು, ಕವಿತಾ ಮೇಡಮ್ ಅವರು, ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ನನ್ನ ಗುರುಗಳು, ಗುರುಜಿ ಅವರು, ಗುರು ಕಿರಣ್ ಅವರು ಮೊದಲ ಬಾರಿಗೆ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ಸುಟ್ಟ ಮಂಟಪ ಚಲನಚಿತ್ರದ ಹಾಡುಗಳು ಹೀಗೆ ಇರಬೇಕು ಅನ್ನುವಂಥದ್ದು ಆಶಯ ಅಪ್ಪಾಜಿಯವರದಾಗಿತ್ತು, ಬರ್ಗೂರ್ ಸರ್ ಅವ್ರದ್ದು. ಆ ಸಂದರ್ಭಕ್ಕೆ ಸರಿಯಾದಂತಹ ಹಾಡುಗಳ ಆಯ್ಕೆಯನ್ನು ಅವರು ಮೊದಲೇ ಮಾಡಿಕೊಂಡಿದ್ರು ಮತ್ತು ಎಲ್ಲ ಹಾಡುಗಳನ್ನು ಮೊದಲೇ ಅವರು ಬರೆದು ರೆಡಿ ಮಾಡಿಟ್ಟಿದ್ರು. ಸೊ ಅರ್ಧ ಕೆಲಸ ನಮಗೆ ಅಲ್ಲೇ ಕಡಿಮೆ ಆಗೋಗುತ್ತೆ. ಅವ್ರು ಬರೆದಂಥ ಸಾಹಿತ್ಯಕ್ಕೆ ಸಂಗೀತವನ್ನು ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ರು. ಹಾಗೂ ಇದು ಅವರ ನಿರ್ದೇಶನದ, ನನಗೆ ಕೊಟ್ಟಂಥ ಸಂಗೀತ ನಿರ್ದೇಶನದ 7ನೇ ಚಿತ್ರ. ಸೊ ಅದನ್ನು ತುಂಬ ಖುಷಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಹಾಡುವಂಥ ಸಿಂಗರ್ಸ್ ಏನಿದ್ದಾರೆ, ಹೇಮಂತ್ ಅವರು, ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಅದ್ಭುತವಾದಂತಹ ಸಿಂಗರ್ ಹೇಮಂತ್ ಅವರು ಒಂದು ಹಾಡನ್ನು ಹಾಡಿದ್ದಾರೆ. ಮತ್ತು ಅವ್ರ ಜೊತೆಯಲ್ಲಿ ಅಮೂಲ್ಯ ಮೈಸೂರು ಸರಿಗಮಪದಲ್ಲಿ ತುಂಬ ಚೆನ್ನಾಗಿ ಹಾಡಿ ಎಲ್ಲರ ಪ್ರಶಂಸೆಯನ್ನು ಗಳಿಸ್ಕೊಂಡಿದ್ದು. ಅವ್ರು ಪ್ರಥಮ ಬಾರಿಗೆ ಈ ಹಾಡನ್ನು ಸಿನಿಮಾದಲ್ಲಿ ಹಾಡಿದ್ದಾರೆ. ಮತ್ತು ಮೋಹನ್ ಅವರು, ಮೋಹನ್ ಅವರಿದ್ದಾರೆ, ದಯವಿಟ್ಟು ನಿಂತ್ಕೊಳ್ಳಿ. ಮೋಹನ್ ಅವರು ಹಾಡಿರೋದು ಕೊನೆಯ ಹಾಡು ಬನ್ನೀರಿ ಬನ್ನೀರಿ ಹಾಡನ್ನು, ಒಂದು ಹೋರಾಟದ ಮಂಡಲದ ಗೀತೆಯನ್ನು ಹಾಡಿರುವಂಥ ಅದ್ಭುತವಾದಂಥ ಸಿಂಗರ್, ಫೋಕ್ ಸಿಂಗರ್ ಅವರು, ಅವ್ರು ಹಾಡಿದ್ದಾರೆ. ಮತ್ತು ಒಂದು ಹಾಡನ್ನು ನಾನು ಹಾಡಿದ್ದೀನಿ, ಇನ್ನೊಂದು ಬಿಟ್ ಸಾಂಗ್ ನೋಡಿದ್ರಿ, ಅದು ನಾನೇ ಹಾಡಿರೋದು. ಮತ್ತು ವಿಶೇಷವಾದಂಥದ್ದು ಏನು ಅಂದರೆ, ವಿಜಯ ರಾಘವೇಂದ್ರ ಸರ್ ಅವರು ಹಾಡಿದ್ದು ಮೊದಲ ಹಾಡು, ಕನ್ನಡದ ಹಾಡನ್ನು ಹಾಡಿರೋದು. ಈ ಚಿತ್ರದ ನಾಯಕ ನಟರು ಅವರು ಆಲ್ರೆಡಿ ಹಾಡಿ ಪ್ರೂವ್ ಮಾಡಿದ್ದಾರೆ, ತುಂಬ ಅದ್ಭುತವಾದಂಥ ಸಿಂಗರ್ ಅಂತ. ಈ ಒಂದು ಹಾಡನ್ನ ಅವರೇ ಹಾಡಬೇಕು ಅನ್ನೋದು ಕೂಡ ಅಪ್ಪಾಜಿ ಅವರು ಹೇಳಿ, ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ, ಅವ್ರ ಹತ್ರ ಹಾಡ್ಸೋಣ ಅಂತ. ಅದನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಮತ್ತು ನಮ್ಮ ಎಲ್ಲ ಗಾಯಕರಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಸ್ಪೆಷಲ್ ನೋಟ್ ಮಾಡೋದಾದರೆ, ಇಲ್ಲಿ ಇಡೀ ತಂಡ ಬರ್ಗೂರ್ ಅಪ್ಪಾಜಿ ಅವರ ಜೊತೆಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಎಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡಿ ಎಲ್ಲದರಲ್ಲೂ ನಮ್ಗೆ ಸಪೋರ್ಟನ್ನು ಮಾಡ್ತಾನೆ ಬಂದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಮತ್ತು ಇವತ್ತಿನ ವಿಶೇಷ ಏನು ಅಂದರೆ, ವೇದಿಕೆಯಲ್ಲಿ ನಾನು ಒಬ್ಬ ಸಿಂಗರ್ ಆಗಿ ಸಿನಿ ಪ್ಲೇಬ್ಯಾಕ್ ಸಿಂಗರ್ ಆಗ ಕಾರಣ ಗುರು ಕಿರಣ್ ಅವರು. ನಾನು ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಅವರೇ, ನಿನಗಾಗಿ ಚಿತ್ರದ ಮುಖಾಂತರ. ಅದಾದ್ಮೇಲೆ ಬಹಳಷ್ಟು ಹಿಟ್ ಸಾಂಗ್ಸ್ನ ನಾನು ಅವ್ರಿಗೆ ಹಾಡಿದ್ದೀನಿ. ಹಾಗಾಗಿ ಇದೇ ಫಸ್ಟ್ ಟೈಮ್ ಅವರು ನಾನು ಕಂಪೋಸ್ ಮಾಡಿರೋಂಥ ಹಾಡನ್ನ ಕೇಳಿರೋದು, ನೋಡಿರೋದು. ಸೊ ಆಮೇಲೆ ಡೆಫಿನೆಟ್ಲಿ ಏನು ಹೇಳ್ತಾರೆ, ಏನು ಬೈತಾರೆ ಅನ್ನೋದೆಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಅದಾದ ನಂತರ ಬರ್ಗೂರ್ ಸರ್ ಅವರು, ನಾನು ಗಾಯಕಿಯಾಗಿದ್ದೆ, ನನ್ನ ಸಂಗೀತ ನಿರ್ದೇಶಕಿ ಮಾಡಿದ್ದು ಬರ್ಗೂರ್ ಅಪ್ಪಾಜಿ ಅವರು. ಸೊ ನನ್ನ ಗುರೂಜಿ ಅಪ್ಪಾಜಿ ಇಬ್ಬರು ಜೊತೆಯಲ್ಲಿ ಒಂದೇ ವೇದಿಕೆಯಲ್ಲಿದ್ದಾರೆ. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಚಿತ್ರದ ನನ್ನ ಕಂಪೋಸ್ ಮಾಡಿರುವಂಥ ಹಾಡುಗಳು ಬಿಡುಗಡೆ ಆಗಿ ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್.